everyone, ನಮಸ್ಕಾರ. ವೆಲ್ಕಮ್ ಟು ಫನ್ ವೇ ಆಫ್ ಲರ್ನಿಂಗ್ ಪೈಥಾನ್. ಸೊ ನಾವು ಪ್ರೀವಿಯಸ್ ಪ್ರೋಗ್ರಾಮ್ ಏನ್ ಮಾಡಿದ್ವಿ, ವಿ ಕ್ರಿಯೇಟೆಡ್ ಅ ಪ್ರಾಜೆಕ್ಟ್. ಅದು ಯಾವುದು ಅಂತಂದ್ರೆ ಇಟ್ ವಾಸ್ ಅ ಕ್ವಿಜ್. ಸೊ ಇವಾಗ ನೆಕ್ಸ್ಟ್ ಗೇಮ್ಗೆ ಹೋಗ್ತಾ ಇದೀವಿ, ದಟ್ ಈಸ್ ಗೆಸ್ಸಿಂಗ್ ಗೇಮ್. ಸೊ ಒಂದು ರ್ಯಾಂಡಮ್ ನಂಬರ್ ನ ಜನರೇಟ್ ಮಾಡಿ ನಾವು ಅದನ್ನ ಗೆಸ್ ಮಾಡಬೇಕು. ಸೊ ದಿಸ್ ಇಸ್ ದ ಗೇಮ್. ಇವಾಗ ಕ್ವಿಕ್ಲಿ ವಿಲ್ ಗೆಟ್ ಇನ್ ಟು ದ ಪ್ರೋಗ್ರಾಮ್. ಸೊ ನಾವು ಪ್ರೀವಿಯಸ್ ಪ್ರಾಜೆಕ್ಟ್ ಅಲ್ಲಿ ಏನ್ ಕಲ್ತ್ಕೊಂಡ್ವಿ, ಲೆಟ್ಸ್ ಡೂ ಅ ಸ್ಮಾಲ್ ರೀಕ್ಯಾಪ್. ಸೊ ಪ್ರಿಂಟ್ ಮಾಡೋದು ಅಂದ್ರೆ ಔಟ್ಪುಟ್ ಹೇಗೆ ಕೊಡೋದು ಅಂತ ನೋಡಿದ್ವಿ, ಇನ್ಪುಟ್ ಹೇಗೆ ಕೊಡೋದು ಅಂತ ನೋಡಿದ್ವಿ, ಇಫ್ ಕಂಡೀಷನ್ ಹೇಗೆ ಕೊಡೋದು ಅಂತ ನೋಡಿದ್ವಿ. ಅದ್ರ ಜೊತೆಗೆ ಕ್ವಶನ್ ಅಂಡ್ ಆನ್ಸರ್ಸ್ ಕೂಡ ಮಾಡಿದ್ವಿ. ಯಾವ ಕ್ವಶನ್ ಅಂಡ್ ಆನ್ಸರ್ ಕರೆಕ್ಟ್ ಆಗಿರುತ್ತೆ ಅದಕ್ಕೆ ಒಂದು ಸ್ಕೋರ್ ನ ಕೊಟ್ವಿ, ಕರೆಕ್ಟ್. ಟೋಟಲ್ ಸ್ಕೋರ್ ನ ಕ್ಯಾಲ್ಕುಲೇಟ್ ಮಾಡಿದ್ವಿ ವಿತ್ ಪರ್ಸೆಂಟೇಜ್, ಕರೆಕ್ಟ್. ಇದಿಷ್ಟನ್ನು ಕಲ್ತ್ಕೊಂಡ್ವಿ. ಇವತ್ತಿನ ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ವಿ ಆರ್ ಜನರೇಟಿಂಗ್ ಅ ರ್ಯಾಂಡಮ್ ನಂಬರ್. ಆ ರ್ಯಾಂಡಮ್ ನಂಬರ್ ಜನರೇಟ್ ಮಾಡಿರೋ ನಂಬರ್ ನ ನಾವು ಗೆಸ್ ಮಾಡಬೇಕು. ಸೊ ದಿಸ್ ಇಸ್ ದಿ ಪ್ರೋಗ್ರಾಮ್. ಸೊ ಇದನ್ನ ಮಾಡೋದಕ್ಕೆ ರ್ಯಾಂಡಮ್ ನಂಬರ್ ನ ಫಸ್ಟ್ ಜನರೇಟ್ ಮಾಡಬೇಕು. ಅದಕ್ಕೆ ವಿ ಹ್ಯಾವ್ ಅ ಸ್ಮಾಲ್ ಲೈನ್ ಆಫ್ ಕೋಡ್. ವಿ ಹ್ಯಾವ್ ಟು ಇಂಪೋರ್ಟ್ ಅ ಮಾಡ್ಯೂಲ್. ಆ ಮಾಡ್ಯೂಲ್ ಇಂಪೋರ್ಟ್ ಮಾಡಾದ್ಮೇಲೆ ರ್ಯಾಂಡಮ್ ನಂಬರ್ ನ ಜನರೇಟ್ ಮಾಡಬಹುದು. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಇಂಪೋರ್ಟ್ ರ್ಯಾಂಡಮ್ ಅಂತ ಕೊಡ್ಬೇಕು. ಸೊ ರ್ಯಾಂಡಮ್ ಅಂತ ಕೊಟ್ಮೇಲೆ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಡಿಫಾಲ್ಟ್ ಆಗಿ ಇದು ಇನ್ಸ್ಟಾಲ್ ಆಗಿರುವಂತ ಒಂದು ಮಾಡ್ಯೂಲ್. ಓಕೆ, ನಾವು ಇದನ್ನ ಸಪರೇಟ್ ಆಗಿ ಏನು ಇನ್ಸ್ಟಾಲ್ ಮಾಡಬೇಕಾಗಿಲ್ಲ. ಇಂಪೋರ್ಟ್ ರ್ಯಾಂಡಮ್ ಅಂತ ಕೊಟ್ರೆ ಪೈಥಾನ್ ಇನ್ಸ್ಟಾಲ್ ಮಾಡಿರ್ತೀವಲ್ಲ ಅದೇ ಟೈಮಲ್ಲೇನೆ ಇದು ಇನ್ಸ್ಟಾಲ್ ಆಗಿರುತ್ತೆ. ಓಕೆ, ಸೊ ಇವಾಗ ಇದನ್ನ ಸೇವ್ ಮಾಡೋಣ. ಓಕೆ, ಐ ಆಮ್ ಗೋಯಿಂಗ್ ಟು ಸೇವ್ ಇಟ್ ಆಸ್ ರ್ಯಾಂಡಮ್ ನಮ್. ಓಕೆ, ಸೊ ಇಲ್ಲಿ ಏನ್ ಮಾಡೋಣ, ಈ ರ್ಯಾಂಡಮ್ ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಹೌ ಡು ವಿ ಯೂಸ್ ಇಟ್, ರ್ಯಾಂಡಮ್ ಡಾಟ್ ಒಂದು ರೇಂಜ್ ಕೊಡ್ಬೇಕು. ಓಕೆ, ರ್ಯಾಂಡಮ್ ರೇಂಜ್. ಓಕೆ, ಇಲ್ಲಿ ಹೌ ಡು ವಿ ಗಿವ್ ದಿಸ್, ಒಂದು ಸ್ಟಾರ್ಟ್ ಕೊಡ್ಬೇಕು, ಒಂದು ಸ್ಟಾಪ್ ಕೊಡ್ಬೇಕು. ಅಂದ್ರೆ ಸ್ಟಾರ್ಟಿಂಗ್ ನಂಬರ್ ಒಂದು ಕೊಡ್ಬೇಕು, ಸ್ಟಾಪ್ ನಂಬರ್ ಒಂದು ಕೊಡ್ಬೇಕು. ಸೊ ಸ್ಟಾರ್ಟ್ ನಂಬರ್ ನಾನು -5 ಅಂತ ಕೊಡ್ತೀನಿ ಅನ್ಕೊಳ್ಳಿ. ಓಕೆ, ಸ್ಟಾಪ್ ನಾನು 10 ಅಂತ ಕೊಡ್ತೀನಿ. ಸೊ ಇವಾಗ -5 ಇಂದ 10 ವರೆಗೂ ಯಾವ್ಯಾವ ನಂಬರ್ಸ್ ಇದೆ ಅದಷ್ಟು ಜನರೇಟ್ ಆಗುತ್ತೆ, ಬಟ್ 10 ಇಸ್ ನಾಟ್ ಇನ್ಕ್ಲೂಡೆಡ್. ಓಕೆ, ಸೊ ನೆಕ್ಸ್ಟ್ ಇವಾಗ ಏನ್ ಮಾಡೋಣ ಅಂತಂದ್ರೆ, 10 ಇನ್ಕ್ಲೂಡ್ ಮಾಡಬೇಕು ಅಂತಂದ್ರೆ ವಿ ವಿಲ್ ಪುಟ್ 11. ಓಕೆ, ಅವಾಗ 10 ಇನ್ಕ್ಲೂಡ್ ಆಗುತ್ತೆ, 11 ಇನ್ಕ್ಲೂಡ್ ಆಗೋದಿಲ್ಲ. ಸೊ ಇದನ್ನ ಟೆಸ್ಟ್ ಮಾಡೋಣ ಒಂದ್ಸಲ. ಓಕೆ, ಲೆಟ್ಸ್ ಸೇವ್ ದಿಸ್ ಇನ್ ಅ ವೇರಿಯಬಲ್. ಓಕೆ, ಆರ್ ಅಂತ ಕೊಟ್ಟಿದ್ದೀನಿ, ಪ್ರಿಂಟ್ ಆರ್. ಓಕೆ, ಸೊ ಇದನ್ನ ಸೇವ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ರನ್ ದಿಸ್. ನಿಮ್ಗೊಂದು ಐಡಿಯಾ ಬರುತ್ತೆ ಹೌ ಇಸ್ ದಿಸ್ ವರ್ಕಿಂಗ್ ಅಂತ. ಸೊ ಪೈಥಾನ್ ಅಂಡ್ ದೆನ್ ಫೈಲ್ ನೇಮ್. ಸೊ 3 ಬಂತು, ರ್ಯಾಂಡಮ್ ಆಗಿ ಜನರೇಟ್ ಆಗಿರೋ ನಂಬರ್ 3. ನಾವು -3, 9, -1, 10. ಓಕೆ, 4. ಓಕೆ, 10 ಬಂತು. ಸೊ 11 ಬರ್ತಾ ಇಲ್ಲ. ಓಕೆ, ಸೊ ಇವಾಗ 11 ಕೂಡ ಬರಬೇಕು. ಇದೇ ತರ ರೇಂಜ್ ಕೊಟ್ಟಿರ್ತೀನಿ, ಬಟ್ 11 ಕೂಡ ಬರಬೇಕು ಅಂತಂದ್ರೆ ವಿ ಹ್ಯಾವ್ ಒನ್ ಮೋರ್, ದಟ್ ಈಸ್ ನೋನ್ ಆಸ್ ಇಂಟ್, ರ್ಯಾಂಡ್ ಇಂಟ್. ಓಕೆ, ಸೊ ಇಲ್ಲೇನ್ ಮಾಡೋಣ, ಮತ್ತೆ ಚೆಕ್ ಮಾಡೋಣ 11 ಬರುತ್ತಾ ಅಂತ ನೋಡೋಣ ಈಗ. ಓಕೆ, ಇಟ್ ಟೇಕ್ಸ್ ಅ ವೈಲ್, ಯಾಕಂದ್ರೆ ಇದು ರ್ಯಾಂಡಮ್ ಆಗಿ ಜನರೇಟ್ ಮಾಡ್ತಿರೋದ್ರಿಂದ 11 ಕೂಡ ಬಂತು. ರ್ಯಾಂಡಮ್ ಆಗಿ ಜನರೇಟ್ ಮಾಡ್ತಿರೋದ್ರಿಂದ ಯಾವಾಗ ನಂಬರ್ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಇಟ್ ಈಸ್ ರ್ಯಾಂಡಮ್ಲಿ ಜನರೇಟಿಂಗ್ ಅ ನಂಬರ್ ಫಾರ್ ಅಸ್. ಓಕೆ, ಸೊ ದಿಸ್ ಇಸ್ ಹೌ ವಿ ಜನರೇಟ್ ಅ ರ್ಯಾಂಡಮ್ ನಂಬರ್. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋಣ ಅಂತಂದ್ರೆ, ಸೊ ಬಿಫೋರ್ ವಿ ಗೋ ಟು ದ ನೆಕ್ಸ್ಟ್ ಸ್ಟೆಪ್, ಈ ಪ್ರಿಂಟ್ ರಿಮೂವ್ ಮಾಡ್ತೀನಿ. ಓಕೆ, ಸೊ ವಿಲ್ ರಿಮೂವ್ ದ ಪ್ರಿಂಟ್ ಅಂಡ್ ನೆಕ್ಸ್ಟ್ ಇದೇ ತರನೇ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗಿವ್ ಅನ್ ಇನ್ಪುಟ್. ಓಕೆ, ಇದು ಹಾಗೆ ಇರ್ಲಿ ಬೇಕಿದ್ರೆ. ಲೆಟ್ಸ್ ಚೇಂಜ್ ದಿಸ್ ಲೇಟರ್. ಇಲ್ಲಿ ಇನ್ಪುಟ್. ಓಕೆ, ಲೆಟ್ಸ್ ಸೇ ಟೈಪ್ ಅ ನಂಬರ್. ಓಕೆ, ಸೊ ಒಂದು ನಂಬರ್ ನ ಟೈಪ್ ಮಾಡೋಣ. ಸೊ ಇದು ಒಂದು ರೇಂಜ್ ನ ಸೆಟ್ ಮಾಡುತ್ತೆ. ಓಕೆ, ದಿಸ್ ನಂಬರ್ ಇಸ್ ಸೆಟ್ಟಿಂಗ್ ಅ ಟಾಪ್ ರೇಂಜ್. ಇವಾಗ ನಾವು ಇಲ್ಲಿ ಏನ್ 11 ಅಂತ ಕೊಟ್ಟಿದೀವಿ, ದಟ್ ಈಸ್ ಅವರ್ ಟಾಪ್ ರೇಂಜ್, ಕರೆಕ್ಟ್. ಸೊ ಇದನ್ನ ಟಾಪ್ ಆಫ್ ರೇಂಜ್ ಅಂತ ಕೊಡೋಣ. ಸೊ ಲೆಟ್ಸ್ ಸೇವ್ ದಿಸ್ ವೇರಿಯಬಲ್ ಆಸ್ ಟಾಪ್ ಅಂಡರ್ಸ್ಕೋರ್ ಆಫ್ ಅಂಡರ್ಸ್ಕೋರ್ ರೇಂಜ್. ಓಕೆ, ಇವಾಗ ಇಲ್ಲಿ ಇಫ್ top of range, okay, top of range is digit or not ಅಂತ ಚೆಕ್ ಮಾಡಬೇಕು. ಇವಾಗ ಇಲ್ಲಿ ಕೊಟ್ಟಿರೋ ನಂಬರ್, ಇಟ್ ಕ್ಯಾನ್ ಬಿ ಅನ್ ಆಲ್ಫಾಬೆಟ್, ಇಟ್ ಕ್ಯಾನ್ ಬಿ 0, ಇಟ್ ಕ್ಯಾನ್ ಬಿ -1, ಕರೆಕ್ಟ್. ಈ ಎಲ್ಲ 3 ಕಂಡೀಷನ್ಸ್ಗೆ ಲೆಟ್ಸ್ ಟ್ರೈ ಗಿವಿಂಗ್ ಅನ್ ಇಫ್ ಕಂಡೀಷನ್. ಸೊ ಫಸ್ಟ್ ಇದು ಡಿಜಿಟ್ ಅಲ್ವಾ ಅಂತ ಚೆಕ್ ಮಾಡಬೇಕು. ಈಸ್ ಡಿಜಿಟ್ ಅಂತ ಕೊಡ್ತೀನಿ.
Okay, so this is going to check if this top of range is digit or not. Okay, so is digit anta ಕೊಡ್ತಿದ್ದೀನಿ. Now if it is a digit, ಅವಾಗ ಏನು ಮಾಡ್ತಾ ಇದೀನಿ, let's convert this into integer. ಅದನ್ನ ಹೇಗೆ ಮಾಡೋದು, just give us this int and then put this variable here. Okay, so ಈ ತರ ಮಾಡೋಣ. Next ಇನ್ನೊಂದು if condition ಕೊಡೋಣ. Okay, let's give one more if condition. ಇದರಲ್ಲಿ ಏನು ಮಾಡ್ತಿದೀವಿ, if top of range is less than or equal to 0. Okay, if it is less than or equal to 0, ಅವಾಗ ನಾವೇನ್ ಮಾಡಬೇಕು, print please type a number greater than 0. Okay, so please type a number greater than 0 and then let's quit this game. Okay, ಇಲ್ಲ ಅಂತಂದ್ರೆ if it is not a digit, ಇದು digit ಇದ್ರೆ ಮಾತ್ರ, if it is not a digit else ಅಂತ ಕೊಡ್ತಿದ್ದೀನಿ. else ಏನ್ ಮಾಡೋಣ, print please type a number. Okay, let's give ps caps, please type a number and again let's give quit. Quit ಮಾಡ್ತಿರೋದ್ರಿಂದ we can add this next time. So next time our program run ಮಾಡಿದಾಗ, next time ಈ game ಆಡಿದಾಗ they have to add this and they have to keep this in mind ಅಂತ ಹೇಳ್ತಾ ಇದೀವಿ. Okay, and then we are quitting the game. So ಇದಿಷ್ಟನ್ನು ರನ್ ಮಾಡಿ ನೋಡೋಣ. Okay, let's just comment this part. ಇದು ಕಾಮೆಂಟ್ ಮತ್ತೆ ಬರೋಣ. Okay, so before that ಇದಿಷ್ಟು ರನ್ ಮಾಡಿ ನೋಡೋಣ. Okay, type a number ಅಂತ ಬಂತು. I'm going to type it as 0. ಏನಂತ ಬಂತು, please type a number greater than 0 next time. So quit ಆಗಿದೆ ಇವಾಗ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದ್ಸಲ ರನ್ ಮಾಡಿ ನೋಡೋಣ. ಇವಾಗ ನಾನು ಎ ಅಂತ ಕೊಡ್ತೀನಿ, ಪ್ಲೀಸ್ ಟೈಪ್ ಅ ನಂಬರ್ ನೆಕ್ಸ್ಟ್ ಟೈಮ್. ಸೊ ಇದು ಎರಡು ಕಂಡೀಷನ್ ನಮಗೆ ಕರೆಕ್ಟ್ ಆಗಿ ವರ್ಕ್ ಆಗ್ತದೆ. ಓಕೆ, ಸೊ ಇವಾಗ ಫಸ್ಟ್ ಕಂಡೀಷನ್ ಅಂದ್ರೆ ಇಲ್ಲಿ ಡಿಜಿಟ್ ನ ನಾವು ಕೊಟ್ಟು ಈ ಎರಡು ಕಂಡೀಷನ್ ಬಿಟ್ಟು ಈ ಡಿಜಿಟ್ ನ ಕೊಟ್ರೆ ಇಂಟೀಜರ್ ಗೆ ಕನ್ವರ್ಟ್ ಆಗುತ್ತಲ್ಲ, ಅದಕ್ಕೆ ಹೋಗೋದಕ್ಕೂ ಮುಂಚೆ ವಿ ಹ್ಯಾವ್ ಟು ರೈಟ್ ಒನ್ ಮೋರ್ ಲೈನ್ ಆಫ್ ಕೋಡ್. ಓಕೆ, ಸೊ ಅದಕ್ಕೆ ಏನ್ ಮಾಡೋಣ, ಲೆಟ್ಸ್ ಯೂಸ್ ದಿಸ್. ಓಕೆ, let's use this. I'm just copying here. Okay, illi instead of using this -5 and 11, let's use a different variable. Okay, illi r badlu let's use it as random underscore number. Okay, so illi r badlu random number anta kodta idini. Okay, ಸೊ ಇಲ್ಲಿ ರ್ಯಾಂಡಮ್ ಡಾಟ್ ಇಂಟ್ ಅಂತ ಕೊಡ್ತಿದ್ದೀನಿ, ಮತ್ತೆ ನಂಗೆ ಇಲ್ಲಿ 0 ಇಂದ ಸ್ಟಾರ್ಟ್ ಆಗಬೇಕು. ಓಕೆ, ಸೊ 0, ನಂದು ಏನು ಎಂಡ್ ರೇಂಜ್ ಇದೆ ದಟ್ ಇಸ್ ದಿಸ್ ನಂಬರ್, ಕರೆಕ್ಟ್. ಸೊ ಈ ನಂಬರ್ನ ಇಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ಮೈ ರೇಂಜ್, ದಿಸ್ ಇಸ್ ದ ರೇಂಜ್ ಐ ಹ್ಯಾವ್ ಗಿವನ್. ಓಕೆ, ಇವಾಗ ಏನ್ ಮಾಡೋಣ, ಲೆಟ್ಸ್ ಸ್ಟಾರ್ಟ್ ಗೆಸ್ಸಿಂಗ್. ಗೆಸ್ಸಸ್ ಅಂತ ಒಂದು ನಂಬರ್, ಒಂದು 0 ಆಗಿ ಸೆಟ್ ಮಾಡೋಣ ವೇರಿಯೇಬಲ್ ನ. ಗೆಸಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಎಷ್ಟು ಗೆಸಸ್ ಮಾಡ್ತಿದ್ದಾರೆ ಅಂತ ನೋಡ್ಕೊಳ್ಳೋದಿಕ್ಕೆ. ಓಕೆ, ಸೊ ಇವಾಗ ಇನ್ನೊಂದು ಹೆಲ್ಪ್ ಮಾಡೋಣ ಯೂಸರ್ಗೆ. ಓಕೆ, ಲೆಟ್ಸ್ ಗಿವ್ ಅ ಪ್ರಿಂಟ್ ಸ್ಟೇಟ್ಮೆಂಟ್ ಈಚ್ ಟೈಮ್ ದೆ ಗೆಸ್. ಓಕೆ, ಗೆಸ್ ಮಾಡಿದಾಗ ಇಸ್ ಇಟ್ ಹೈಯರ್ ಆರ್ ಲೋವರ್ ದ್ಯಾನ್ ದ ನಂಬರ್ ದೇ ಆರ್ ಗೆಸ್ಸಿಂಗ್. ಇವಾಗ ನಂಬರ್ ಜನರೇಟ್ ಆಗಿರೋದು 5 ಅಂತ ಇದ್ರೆ, ಇಫ್ ದೇ ಗಿವ್ ಇಟ್ ಆಸ್ 3, ಯು ಆರ್ ವೆರಿ ಕ್ಲೋಸ್, ಯುವರ್ ನಂಬರ್ ಇಸ್ ಲಿಟಲ್ ಹೈಯರ್ ಅಂತ ಹೇಳ್ಬೋದು. ಇಲ್ಲ ದೇ ಹ್ಯಾವ್ ಗಿವನ್ ಇಟ್ ಆಸ್ 7 ಅಂತಂದ್ರೆ ಯುವರ್ ನಂಬರ್ ಇಸ್ ಲಿಟಲ್ ಲೋವರ್ ಅಂತ ಹೇಳ್ಬೋದು. ಅಂದ್ರೆ ಗೆಸ್ ಮಾಡೋ ನಂಬರ್ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಬೇಕಾಗಿದೆ ಅಂತ ವಿ ಆರ್ ಟೆಲ್ಲಿಂಗ್ ದೆಮ್. ಓಕೆ, ಅದಕ್ಕೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಇವಾಗ ಅದಕ್ಕೂ ಮುಂಚೆ ಇವಾಗ ಗೆಸಸ್ ನ 0 ಅಂತ ಕೊಟ್ಟಾಗಿದೆ, ವೈಲ್ ಟ್ರೂ. ಓಕೆ, ವೈಲ್ ಟ್ರೂ, ವೈಲ್ ಕ್ಯಾಪಿಟಲ್ ಟ್ರೂ. ಓಕೆ, ಈಗ ಗೆಸಸ್ ನ ನಾವೇನ್ ಮಾಡಬೇಕು, +1 ಆಡ್ ಮಾಡಬೇಕು ಈಚ್ ಟೈಮ್. ಓಕೆ, ಸೊ ಅದಕ್ಕೆ ಈ ತರ ಮಾಡ್ತಾ ಇದ್ದೀನಿ. ಇದನ್ನ ನಾವು ಸ್ಕೋರ್ಗುನು ಮಾಡಿದ್ವಿ, ಇಫ್ ಯು ಗೈಸ್ ರಿಮೆಂಬರ್. ಓಕೆ, ಸ್ಕೋರ್ಗುನು ಸೇಮ್ ಮಾಡಿದ್ವಿ, ಅದೇ ತರನೇ ಗೆಸಸ್ಗುನು ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಯೂಸರ್ ಗೆಸ್ ಅಂತ ಕೊಡ್ತೀನಿ, ಯೂಸರ್ ಗೆಸ್. ಓಕೆ, ಇಲ್ಲಿ ನಾನೇನ್ ಮಾಡ್ತಿದ್ದೀನಿ, ಇನ್ಪುಟ್
ಇವಾಗ ಯೂಸರ್ಗೆ ಗೆಸ್ ಮಾಡೋದಕ್ಕೆ ಮೇಕಿಂಗ್ ಅ ಪ್ಲಾಟ್ಫಾರ್ಮ್, ಮೇಕ್ ಅ ಗೆಸ್. ಓಕೆ, if this user guess, okay, is digit, again ನಾವು is digit ಅಂತ ಚೆಕ್ ಮಾಡಲೇಬೇಕಾಗುತ್ತೆ, ಬಿಕಾಸ್ if they give an alphabet it makes no sense. Okay, if it is a digit, okay, ಅವಾಗ ಇದನ್ನ ಇಂಟಿಜರ್ ಗೆ ಕನ್ವರ್ಟ್ ಮಾಡೋಣ, just like we did it last time. int of user guess. Okay, so once this is done, next step ಏನು ಅಂತಂದ್ರೆ writing an else. Else, if it is a digit, sorry, if it is not a digit, again let's use the same thing. Please type a number next time. Print, please type a number next time. Indentation na maribedi, because it's very important. Indentation ಏನಂದ್ರೂ ರಾಂಗ್ ಆಯ್ತು ಅಂದ್ರೆ ಪ್ರೋಗ್ರಾಮ್ ಸರಿಯಾಗಿ ರನ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಏನ್ ಮಾಡೋಣ? ಓಕೆ, ಇನ್ಸ್ಟೆಡ್ ಆಫ್ ಕ್ವಿಟ್ಟಿಂಗ್ ದಿಸ್, ಲೆಟ್ಸ್ ಡೂ ಅ ಕಂಟಿನ್ಯೂ ಅಂತ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು, ಸಾರಿ ಇದೇನ್ ಬೇಡ, ಕಂಟಿನ್ಯೂ ಅಷ್ಟೇ. ಕಂಟಿನ್ಯೂ ಅಂತ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಇಫ್ ಯೂಸರ್ ಗೆಸ್, ಓಕೆ, is double equal to random number. ಇದೆರಡು ಕರೆಕ್ಟ್ ಆದ್ರೆ, ಯೂಸರ್ ಗೆಸ್ ಮಾಡಿರೋ ನಂಬರ್ ಮತ್ತೆ ರ್ಯಾಂಡಮ್ ನಂಬರ್ ಎರಡು ಕರೆಕ್ಟ್ ಆದ್ರೆ ಅವಾಗ ದೇ ಹ್ಯಾವ್ ಗಾಟ್ ಇಟ್, ಕರೆಕ್ಟ್. ಸೊ ಅವಾಗ ನಾವೇನ್ ಮಾಡೋಣ? ಇಂಡೆಂಟೇಶನ್ ಅಗೇನ್, ಪ್ರಿಂಟ್ you got it. Okay, and then let's break it here. Okay, ಇಲ್ಲಿ ಮತ್ತೆ if condition ಕೊಡ್ತಾ ಇದೀನಿ, let's break it here. Okay, ಇಲ್ಲ ಅಂತಂದ್ರೆ else if, okay, else if user, okay, user underscore guess, correct, user underscore guess is greater than random number. Okay, if it is greater, random number ಗೂ ಜಾಸ್ತಿ ಇದ್ರೆ ನಾವು ಅವಾಗ ಏನ್ ಪ್ರಿಂಟ್ ಮಾಡಬೇಕು? ಯೂಸರ್ಗೆ ಪ್ರಿಂಟ್ you were above the number. ಅಂದ್ರೆ ನೀವು ಗೆಸ್ ಮಾಡಿರೋ ನಂಬರ್ ಮತ್ತೆ ಈ ನಂಬರ್ ಜನರೇಟ್ ಆಗಿರೋದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಿದ್ದೀನಿ. ಎಲ್ಸ್, ಓಕೆ, ಎಲ್ಸ್ ಏನ್ ಮಾಡ್ಬೇಕು? ಪ್ರಿಂಟ್ you were below the number. ಓಕೆ, ಸೊ ಇವ್ರಿಗೆ ಕ್ಲೂ ಕೊಡ್ತಾ ಇದೀವಿ. ಸೊ ನೀವು ಗೆಸ್ ಮಾಡಿರೋ ನಂಬರ್ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಂತ ಕ್ಲೂ ಕೊಡ್ತಾ ಇದೀವಿ. ಓಕೆ, ಇಲ್ಲ ಅಂತಂದ್ರೆ ಪ್ರಿಂಟ್, ಓಕೆ, ಯು ಹ್ಯಾವ್ ಗೆಸ್ಡ್, ಯು ಹ್ಯಾವ್ ಗೆಸ್ಡ್ ಅಂತ ಹೇಳಿ. ಓಕೆ, and then let's give how many guesses. Okay, or you have got these many guesses. You have got guesses, okay, comma, guesses. Okay, so this is the last statement we are giving. ಇಲ್ಲಿ ಏನ್ ಮಾಡ್ತಿದೀವಿ? ಫಸ್ಟ್ ವಿ ಆರ್ ಇಂಪೋರ್ಟಿಂಗ್ ರ್ಯಾಂಡಮ್, ಮತ್ತೆ ಒಂದು ರೇಂಜ್ ಸೆಟ್ ಮಾಡ್ತಿದೀವಿ, ಹೈಯೆಸ್ಟ್ ರೇಂಜ್ ಏನು ಅಂತ, ಅದನ್ನ ಡಿಜಿಟಲ್ ಅಲ್ವಾ ಅಂತ ಚೆಕ್ ಮಾಡ್ತಿದೀವಿ. ಇಫ್ ದಟ್ ನಂಬರ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 0, ಪ್ಲೀಸ್ ಟೈಪ್ ಅ ನಂಬರ್ ಗ್ರೇಟರ್ ದನ್ 0 ಅಂತ ಹೇಳ್ತಾ ಇದೀವಿ. ಎಲ್ಸ್ ಇಫ್ ಪ್ಲೀಸ್ ಟೈಪ್ ಅ ನಂಬರ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಿದೀವಿ. ಸೊ ಇಲ್ಲಿ ರ್ಯಾಂಡಮ್ ನಂಬರ್ ನ ಜನರೇಟ್ ಮಾಡ್ತಾ ಇದೀವಿ. ಓಕೆ, ಅದಕ್ಕೆ ಒಂದು ರೇಂಜ್ ಸೆಟ್ ಮಾಡ್ತಿದೀವಿ 0 ಇಂದ ಇಲ್ಲಿವರೆಗೂ ಅಂತ. ಅಂಡ್ ದೆನ್ ಈಚ್ ಟೈಮ್ ಇದು ರನ್ ಆದಾಗ, ಈಚ್ ಟೈಮ್ ದೇ ಆರ್ ಮೇಕಿಂಗ್ ಅ ಗೆಸ್, ಅದು ಎಷ್ಟು ಗೆಸಸ್ ಅಲ್ಲಿ ರನ್ ಮಾಡ್ತಿದ್ದಾರೆ ಅವ್ರು ಎಷ್ಟು ಗೆಸಸ್ ಅಲ್ಲಿ ಕಂಡಿಡಿದ್ರು ಅಂತ ನಾವಿಲ್ಲಿ ಹೇಳ್ತಾ ಇದೀವಿ. ಓಕೆ, ಸೊ ಪ್ಲೀಸ್ ಟೈಪ್ ಅ ನಂಬರ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಿದೀವಿ ವೆನ್ ದ ಯೂಸರ್ ಇಸ್ ನಾಟ್ ಗಿವಿಂಗ್ ಅ ಡಿಜಿಟ್. ಓಕೆ, ಇಫ್ ಯೂಸರ್ ಗಿವನ್ ನಂಬರ್ ಅಂಡ್ ದ ರ್ಯಾಂಡಮ್ ನಂಬರ್ ಮ್ಯಾಚಸ್ ಅವಾಗ ಕರೆಕ್ಟ್ ಅಂತ ಹೇಳ್ತಿದೀವಿ. ಇಲ್ಲ ಅಂತಂದ್ರೆ ಗ್ರೇಟರ್ ಆಗಿದ್ರೆ ನೀವು ಜಾಸ್ತಿ ನಂಬರ್ ಹೇಳ್ತಾ ಇದೀರಾ ಅಂತೀವಿ, ಆರ್ ಎಲ್ಸ್ ಕಡಿಮೆ ನಂಬರ್ ಹೇಳ್ತಿದ್ದೀರಾ ಅಂತ ಹೇಳ್ತಾ ಇದೀವಿ. ಸೊ ದಿಸ್ ಇಸ್ ಹೌ ದ ಪ್ರಾಜೆಕ್ಟ್ ರನ್ಸ್. ಓಕೆ, ನಾವು ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. ಓಕೆ, ಈ ಪ್ರಾಜೆಕ್ಟ್ ನ ರನ್ ಮಾಡ್ತಾ ಇದ್ದೀನಿ ನಾನು. ಯು ಹ್ಯಾವ್ ಗಾಟ್ ಇಟ್ ಇನ್ ದೀಸ್ ಮೆನಿ ಗೆಸಸ್ ಅಂತ ಬಿಡೋಣ. ಓಕೆ, ಓಕೆ, ಸೊ ಇದನ್ನ ರನ್ ಮಾಡ್ತಾ ಇದ್ದೀನಿ. ಟೈಪ್ ಅ ನಂಬರ್, I'm going to say 10.
ಓಕೆ, ಮೇಕ್ ಅ ಗೆಸ್ 7 ಅಂತ ಕೊಡ್ತೀನಿ. ಬಿಲೋ ಅಂತ ಇದೆ, 14 ಅಂತ ಕೊಡ್ತೀನಿ. ಯು ಆರ್ ಅಬೌವ್ ದ ನಂಬರ್ ಅಂತ ಬಂತು. ಸೊ ಇವಾಗ 10 ಅಂತ ಕೊಡ್ತೀನಿ. ಸೊ ಯು ಗಾಟ್ ಇಟ್ ಇನ್ 3 guesses. ಸೊ ನಾವು ಇದೆರಡನ್ನು ಚೆಕ್ ಮಾಡಿದ್ವಿ, ಅಬೌವ್ ಅಂಡ್ ಬಿಲೋನು ಚೆಕ್ ಮಾಡಿದ್ವಿ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಜನರೇಟ್ ಅ ರ್ಯಾಂಡಮ್ ನಂಬರ್. ಆ ರ್ಯಾಂಡಮ್ ನಂಬರ್ ನ ಒಂದು ರೇಂಜ್ ಕೊಟ್ಟು ವಿ ಆರ್ ಸೆಟ್ಟಿಂಗ್ ಇಟ್. ಆಮೇಲೆ ಆ ರೇಂಜ್ ಅಲ್ಲಿ ನಾವು ಆ ನಂಬರ್ನ ಸೆಟ್ ಮಾಡಿಕೊಂಡು ಆ ನಂಬರ್ನ ಗೆಸ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ಹೌ ದಿಸ್ ಪ್ರೋಗ್ರಾಮ್ ವರ್ಕ್ಸ್. ಓಕೆ, ಸೊ ಇವಾಗ ಲೆಟ್ಸ್ ಸಿ. ಇವಾಗ ಸ್ಮಾಲ್ ಕರೆಕ್ಷನ್ಸ್ ಮಾಡೋಣ. ಟೈಪ್ ಅ ನಂಬರ್ ಆದ್ಮೇಲೆ ಜಸ್ಟ್ ಗಿವ್ ಅ ಗ್ಯಾಪ್. ಓಕೆ, ಇಲ್ಲಿ ಏನಾಗ್ತದೆ, ಇಮಿಡಿಯೇಟ್ ಆಗಿ ನಂಬರ್ ಬರ್ತದೆ. ಸೊ ಎಲ್ಲ ಔಟ್ಪುಟ್ಗೂ ಲೆಟ್ಸ್ ಗಿವ್ ಅ ಗ್ಯಾಪ್. ಇವಾಗ ಮೇಕ್ ಅ ಗೆಸ್ ಅಲ್ಲೂ ಸಾರಿ ಎಲ್ಲ ಇನ್ಪುಟ್ಗೂ ಎಲ್ಲ ಇನ್ಪುಟ್ಗೂ ಲೆಟ್ಸ್ ಡೂ ದಿಸ್. ಓಕೆ, ಇನ್ನೆಲ್ಲೂ ಇಲ್ಲ ಅಲ್ವಾ, ಮೇಕ್ ಅ ಗೆಸ್ ಅಷ್ಟೇ. ಓಕೆ, ಸೊ ದೀಸ್ ಆರ್ ದಿ ಚೇಂಜಸ್ ಯು ಕ್ಯಾನ್ ಡೂ. ಸೊ ದಿಸ್ ಇಸ್ ಹೌ ಯು ಜನರೇಟ್ ಅ ರ್ಯಾಂಡಮ್ ನಂಬರ್. ಮತ್ತೆ ಗೆಸ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ರಿ. ಐ ಹೋಪ್ ಇವಾಗ ಈ ಪ್ರಾಜೆಕ್ಟ್ ನಿಮಗೆ ಕ್ಲಿಯರ್ ಆಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ತರ ಏನಾದರೂ ಫನ್ ಆಗಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.